ಹಾಯ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ನೆಟ್ವರ್ಕ್ ಫೀಲ್ಡಲ್ಲಿ. ಫಸ್ಟ್ ವಿಡಿಯೋ ಮಾಡೋದು ವೈಫೈ ರೂಟ್ರುಗಳ ಬಗ್ಗೆ ಒಂದು ಮಾಡೋಣ ಅಂತಿದ್ದೀನಿ. ಫಸ್ಟ್ ವಿಡಿಯೋ ಬಂದು ನಮ್ಮ ವೈಫೈ ರೂಟ್ರು ಕಾನ್ಫಿಗರೇಷನ್ಸ್ ಯಾವ ಥರ ಮಾಡೋದು ಅಂತ ಒಂದು ತೋರಿಸ್ತೀನಿ. ಫಸ್ಟು ಬ್ರೌಸಿಂಗ್ ಪೇಜ್ ಓಪನ್ ಮಾಡಿ. ಬ್ರೌಸಿಂಗ್ ಪೇಜ್ ಓಪನ್ ಮಾಡಿದ್ಮೇಲೆ URL ಅಲ್ಲಿ ನಾವು ಯಾವ ರೂಟ್ರ್ ಓಪನ್ ಮಾಡ್ತಿರೋ ಆ ರೂಟ್ರಿಗೆ ಸಂಬಂಧಪಟ್ಟಂಥ ಲೋಕಲ್ IP-ನ ಅಸೈನ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದಾಗ ಅದು ಯೂಸರ್ ನೇಮ್ ಪಾಸ್ವರ್ಡ್ಸ್ ಕೇಳುತ್ತೆ. ಒಂದು ನಿಮಿಷ, ಯಾವುದೋ ಒಂದು ಲಾಗಿನ್ ಆಗಿದೆ. ಓಕೆ, ಯೂಸರ್ ನೇಮ್ ಪಾಸ್ವರ್ಡ್ಸ್ ಕೇಳುತ್ತೆ. ಅವಾಗ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ಬೋದು. ಓಪನ್ ಮಾಡಿದಾಗ ತಕ್ಷಣವೇ ನಿಮಗೆ ಡೀಟೇಲ್ಸ್ ಬರುತ್ತೆ ನೋಡಿ. ಸ್ಟೇಟಸಲ್ಲಿ ಅದರ ಸೀರಿಯಲ್ ನಂಬರ್ ಆಗ್ಬೋದು, ಡೀಟೇಲ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ವ್ಯಾನ್ ಸ್ಟೇಟಸ್ಸು, IP ಸ್ಟೇಟಸ್ಸು, ಲಿಂಕ್ ಪಾನು ಅಪ್ ಇದೆಯಾ, ಏನು VLAN ಏನು ಹಾಕಿರ್ತೀರಾ ಅದರ ಡೀಟೇಲ್ಸ್ ಎಲ್ಲ ಬರುತ್ತೆ. ಆಮೇಲೆ ಇದರಲ್ಲಿ ನೀವು ಆಪ್ಟಿಕಲ್ ಪವರ್ ಎಷ್ಟು ಕೊಟ್ಟಿದ್ದೀರಾ, TX ಎಷ್ಟಿದೆ, RX ಎಷ್ಟಿದೆ, ಇದರಲ್ಲಿ ಎಲ್ಲ ತಿಳ್ಕೊಳ್ಬೋದಾಗುತ್ತೆ. ವಾಯ್ಸ್ ಅಂದರೆ ಲ್ಯಾಂಡ್ಲೈನ್ ಸ್ಟೇಟಸ್ ಇವೆಲ್ಲ ನಿಮ್ಗೆ ಗೊತ್ತಾಗೋಂಥದ್ದು ಫಸ್ಟ್ ಒನ್ನು. ನಂತರ ಕಾನ್ಫಿಗರೇಷನ್ಗೆ ಬರಬೇಕಾಗುತ್ತೆ. ನೆಟ್ವರ್ಕ್ ಕ್ಲಿಕ್ ಮಾಡಿ. ವ್ಯಾನ್ ಅಂದರೆ ನಮ್ಮ ರೂಟ್ರು IPs ಇವು. ಓಕೆ, ನಂತರ WAN ವ್ಯಾನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಟ್ಯಾಬ್ ಓಪನ್ ಆಗುತ್ತೆ. ನೀವು PPPoE ಅಂದರೆ PPPoE, ಇವಾಗ ಹೊಸ ಮೆಥಡ್ IPoEನೂ ಬಂದಿದೆ. ಅದನ್ನು ಬೇಕಾದರೆ ಅದನ್ನು ಟೆಸ್ಟ್ ಮಾಡಿ ಯೂಸ್ ಮಾಡ್ಬೋದಾಗುತ್ತೆ. ನಾನು ಇವತ್ತಿನ ದಿನ PPPoE ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ನೋಡ್ರಿ, ರೂಟರ್ ಕಾನ್ಫಿಗರೇಷನ್ಸು. ಫಸ್ಟ್ ಒನ್ನು IP ಮೋಡ್, IPv4 ಆ್ಯಂಡ್ IPv6 ಅಂತ ಬರುತ್ತೆ. IP ಅಡ್ರೆಸ್ಸಸ್ಸು, ಲೋಕಲ್ IPಸು ಆ್ಯಂಡ್ IPv6 ಎರಡೂ ನೀವು ಯೂಸ್ ಮಾಡ್ತಾ ಇರ್ತೀರಿ. ಇವಾಗೆಲ್ಲ ISP ಅವರು ಕೊಡ್ತಾರೆ. ಅದನ್ನು IPv4 ಆ್ಯಂಡ್ 6 ಹಾಕೊಳ್ಳಿ. NET ನ್ಯಾಟ್ನ ಕ್ಲಿಕ್ ಮಾಡಿ ಇಟ್ಟಿರಿ. ನ್ಯಾಟ್ ಏನಾಗುತ್ತೆ ಅಂದರೆ ರಿಮೂವ್ ಮಾಡಿದಾಗ ಇಂಟರ್ನೆಟ್ಟು ನಿಮ್ಗೆ ಆನ್ಲೈನ್ ತೋರಿಸುತ್ತೆ, ಆದರೆ ಇಂಟರ್ನೆಟ್ ಬ್ರೌಸ್ ಆಗಿರಲ್ಲ. ಏನಕ್ಕೆ ಎಲ್ಲ ಕನೆಕ್ಟಿವಿಟಿ ಇದೆ, ಆನ್ಲೈನ್ ಇದೆ, ಇಂಟರ್ನೆಟ್ ಬ್ರೌಸ್ ಆಗ್ತಾ ಇಲ್ಲ ಅಂತ ನೋಡಿದಾಗ ಈ NET ನ್ಯಾಟು ಕ್ಲಿಕ್ ರಿಮೂವ್ ಆಗಿರುತ್ತೆ. ಆವಾಗ ನಿಮ್ಗೆ ಇಶ್ಯೂಸ್ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಸರ್ವಿಸ್ ಟೈಪು, ನೀವು ಬೇರೆ ಇಂಟರ್ನೆಟ್ ಸರ್ವಿಸ್ ಕೊಡ್ತಾ ಇದ್ದೀರಾ, ವಾಯ್ಸು ಸರ್ವಿಸ್ ಕೊಡ್ತಾ ಇದ್ದೀರಾ. ಆಮೇಲೆ TR69 ಅದ್ರ ಬಗ್ಗೆ ಇನ್ನೊಂದು ದಿನ ಹೇಳ್ಕೊಡ್ತೀನಿ. TR69 ಇವೆಲ್ಲ ಇದೆಯಾ ಏನು ಅಂತ ನೀವು ಅದನ್ನು ಬೇರೆ ಇಂಟರ್ನೆಟ್ ಅಂದರೆ ಬೇರೆ ಇಂಟರ್ನೆಟ್ ಇದು ಮಾಡಿ. ವಾಯ್ಸ್ ಆ್ಯಂಡ್ ಇಂಟರ್ನೆಟ್ ಅಂದರೆ ವಾಯ್ಸ್ ಆ್ಯಂಡ್ ಇಂಟರ್ನೆಟ್ ಕ್ಲಿಕ್ ಮಾಡಿ. ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ VLAN ID ಅನ್ನೋದು ಒಬ್ಬೊಬ್ಬರು VLAN ID ಕೊಟ್ಟಿರ್ತೀರ, ಒಬ್ಬೊಬ್ಬರು VLAN IDನ OLTಯಲ್ಲಿ ಕಾನ್ಫಿಗರೇಷನ್ ಮಾಡಿರ್ತಾರೆ, ವಿತೌಟ್ VLAN IDಸು ಮಾಡಿರ್ತಾರೆ. ಅದನ್ನು ನೀವು ಯಾವ ಥರ ಕಾನ್ಫಿಗರೇಷನ್ ಮಾಡಿದಿರೋ ಅದ್ರ ಮೇಲೆ ಡಿಪೆಂಡಬಲ್ VLAN ID. ಆಮೇಲೆ ಯೂಸರ್ ನೇಮು ಪಾಸ್ವರ್ಡ್ಸು ಹಾಕ್ಬಿಟ್ಟು ಸೇವ್ ಕೊಟ್ಬಿಟ್ರೆ ನಿಮ್ಗೆ ನಿಮ್ಮ ಏನು ಕೊಟ್ಟಿರ್ತೀರೋ IDs ಎಲ್ಲ ಸೇವ್ ಆಗ್ಬಿಟ್ಟಿರುತ್ತೆ. ಓಕೆ, ನೆಕ್ಸ್ಟು ನೀವು ಬೇಸಿಕ್ ಮಾತ್ರ ಈ ಸರಿ ಹೇಳ್ಕೊಡ್ತೀನಿ. ಫುಲ್ ಡೀಟೇಲ್ಸ್ ಬೇಕಂದರೆ ಇನ್ನೊಂದು ದಿನ ನೀವು ಯಾವ ಥರ ರಿಕ್ವೈರ್ಮೆಂಟ್ ಕೇಳ್ತೀರೋ ಆ ಥರ ಅದನ್ನು ಟ್ರೈನ್ ಅಪ್ ಕೊಡ್ತೀನಿ. ಆಮೇಲೆ ಅದಾದಮೇಲೆ ವೈರ್ಲೆಸ್ 2.4G ನೆಟ್ವರ್ಕು ಅಂದರೆ ವೈಫೈ ನೇಮು ಸೆಟ್ಟಿಂಗ್ ಮಾಡೋದು. SSID ನೇಮ್ ಅಂದರೆ ವೈಫೈ ರೂಟರ್ ನೇಮ್ ಏನು ಸೆಟ್ ಮಾಡಬೇಕು ಅನ್ನೋದು. ಇವಾಗ ನಾನೇನು ಮಾಡಿದ್ದೀನಿ, NMH 2.4G ಅಂತ ಹಾಕಿದ್ದೀನಿ. ಅದೇ ಥರ ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೆ ನೀವು ಹಾಕೋಬೋದು. ಅದೇ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ವೈಫೈ ಪಾಸ್ವರ್ಡ್ ಏನು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಿ. 2.4G ಆಯಿತು.
ನಂತರ 5G ಕ್ಲಿಕ್ ಮಾಡಿ ಸೇಮ್ ಅದೇ ಥರ SSID NMH 5G ಅಂತ ಕೊಟ್ಟಿರ್ತೀನಿ. 5G ಏನಕ್ಕಂದರೆ ನಾವು 2 ಬ್ಯಾಂಡ್ಸ್ ಸೆಟ್ ಮಾಡೋ ಟೈಮಲ್ಲಿ ಯಾವ ಬ್ಯಾಂಡ್ ಸೆಟ್ ಮಾಡ್ತಾ ಇದ್ದೀನಿ ಅಂತ ನಮಗೆ ಗೊತ್ತಾಗಬೇಕಾಗುತ್ತೆ. ಕಸ್ಟಮರ್ಸ್ ತೋರಿಸೋದಕ್ಕಾಗ್ಬೋದು, ಇಲ್ಲ ನಾವು ಯೂಸ್ ಮಾಡೋ ಟೈಮಲ್ಲಿ ಅಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಈ ಥರ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಪಾಸ್ವರ್ಡ್ಸು ನಾರ್ಮಲ್, ಇದು ಬೇರೆ ಏನೋ ಸೆಟ್ಟಿಂಗ್ಸ್ ಎಲ್ಲ ಏನು ಚೇಂಜ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಇದನ್ನು ಚೇಂಜ್ ಅಪ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಬಿಡಿ, ಸೇವ್ ಆಗಿಬಿಡುತ್ತೆ. ಇದು ಬೇಸಿಕ್ ವೈಫೈ ಕಾನ್ಫಿಗರೇಷನ್ ಸೆಟ್ಟಿಂಗ್ಸು.